हेलो फ्रेंड्स, वेलकम टू भूमिका किचन। ನಾನು ನಿಮ್ಮ ಭೂಮಿಕಾ ಸುದರ್ಶನ್। ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಬಾಕ್ಸ್ ಗೆ ಏನಪ್ಪಾ ಮಾಡೋದು, ಬ್ರೇಕ್ಫಾಸ್ಟ್ ಗೆ ಏನಪ್ಪಾ ಮಾಡೋದು ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವಾ। ಇವತ್ತು ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ। ಸ್ವಲ್ಪ ಮಸಾಲೆ ಹಾಕಿ ಮಾಡಿದ್ರಂತೂ ತುಂಬಾನೇ ರುಚಿಯಾಗಿರುತ್ತೆ। ಲಂಚ್ ಬಾಕ್ಸ್ ಗಂತೂ ಪರ್ಫೆಕ್ಟ್ ರೆಸಿಪಿ ಅಂತ ಅನ್ಬೋದು, ಅಷ್ಟು ರುಚಿಯಾಗಿ ಅಷ್ಟು ಚೆನ್ನಾಗಿರುತ್ತೆ। ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ। ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲೆ ಒಳಗಡೆ 1 ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ। ಅದಕ್ಕೆ ಧನಿಯಾ 1 ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಚಕ್ಕೆ ಅರ್ಧ ಇಂಚು, ಲವಂಗ 3, ಏಲಕ್ಕಿ 2ರಿಂದ 3 ಇದೆಲ್ಲ ಒಳ್ಳೆ ಘಮ ಬರೋವರೆಗೂ ಲೋ ಫ್ಲೇಮಲ್ಲೇ ಒಂದು 10 ರಿಂದ 15 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು। ಮಸಾಲೆಗಳದೆಲ್ಲ ಒಳ್ಳೆ ಘಮ ಬರ್ತಾ ಇದೆ। ಇವಾಗ ಹಸಿಮೆಣಸಿನಕಾಯಿ 1, ಬೆಳ್ಳುಳ್ಳಿ 5 ರಿಂದ 6 ಎಸಳು, ಶುಂಠಿ ಒಂದು ಅರ್ಧ ಇಂಚು, ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ। ಆ ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗಬೇಕು। ಶುಂಠಿ ಬೆಳ್ಳುಳ್ಳಿದು ಒಳ್ಳೆ ಘಮ ಬರ್ತಾ ಇದೆ। ಇವಾಗ 4 ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ ಬಣ್ಣಕ್ಕೋಸ್ಕರ, ಜೊತೆಗೆ 1 ಗರಿಯಷ್ಟು ಕರಿಬೇವಿನ ಸೊಪ್ಪು। ಈ ಬ್ಯಾಡಗಿ ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ನಿಮಗೆ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ। ನಾನಿಲ್ಲಿ 1 ಕಪ್ಪು ಸೋನಾ ಮಸೂರಿ ರೈಸ್ಗೆ ಈ ಟೊಮೆಟೊ ಬಾತ್ ಮಸಾಲೆನ ಹೇಳ್ಕೊಡ್ತಾ ಇರೋದು। ಮೆಣಸಿನಕಾಯಿನ ಒಂದು 10 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು। ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ ಇದನ್ನು ಹಾಕೊಂಡು ಜಸ್ಟ್ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ। ಇದು ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ। ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಒಳಗಡೆ ಹಾಕೊಂಡಿದ್ದೀನಿ। ಇವಾಗ ಇದನ್ನು ಮೊದಲು ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ಒಂದು 1/4 ಕಪ್ಪು ಕಮ್ಮಿ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ। ಮಸಾಲೆನ ಚೆನ್ನಾಗಿ ರುಬ್ಕೊಂಡಿದ್ದೀನಿ। ಇವಾಗ ಇದನ್ನ ಪಕ್ಕ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ। ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ। ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದೆ। ಹಾಗೆ 1 ಮೀಡಿಯಂ ಸೈಜ್ ಈರುಳ್ಳಿ ಉದ್ದುದು ಕಟ್ ಮಾಡ್ಕೊಂಡಿರೋದು, ಇದನ್ನು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಮಿಕ್ಸ್ ಮಾಡಿಕೊಂಡು ಜೊತೆಯಲ್ಲೇ ಕಸೂರಿ ಮೇಥಿ 1 ಟೀ ಸ್ಪೂನ್ ಹಾಕೊಳ್ತೀನಿ। ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕೋಬೇಕು। ಇದನ್ನು ಹಾಕೋಬೇಕಾದ್ರೆ ಈ ಈರುಳ್ಳಿ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು। ಈರುಳ್ಳಿದು ಕಸೂರಿ ಮೇಥಿದು ಒಳ್ಳೆ ಘಮ ಬರ್ತಾ ಇದೆ। ಇವಾಗ 2 ಜಾಮ್ ಟೊಮೆಟೊ ದಪ್ಪ ಸೈಜ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ। ಈ ಟೊಮೆಟೊ ಚೆನ್ನಾಗಿ ಬಾಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ। ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ। 1/4 ಟೀ ಸ್ಪೂನ್ ಅರಶಿನ, ಒಂದು 4-5 ಗೋಡಂಬಿ ಅಥವಾ ನಿಮ್ಗೆ ಇಷ್ಟ ಆದರೆ ಇನ್ನು ಹಾಕೊಳ್ಳಿ। ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕೋಬೇಕು। ಮಸಾಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಈ ಮಸಾಲೆನ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು, ಚೆನ್ನಾಗಿ ಕುದಿಸ್ಕೋಬೇಕು। ಯಾಕೆಂದ್ರೆ ಸಾಕಷ್ಟು ನೀರಂಶ ಇರೋದ್ರಿಂದ ಸ್ವಲ್ಪ ಇಂಗಬೇಕು, ಜೊತೆಗೆ ಮಸಾಲೆ ಕೂಡ ಒಳ್ಳೆ ಘಮ ಬರಬೇಕು। ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೆ। ಹಾಗೆ ಹಸಿ ಬಟಾಣಿ 2 ಟೇಬಲ್ ಸ್ಪೂನ್, ನಿಮ್ಮ ಹತ್ರ ಒಣಗಿದ ಬಟಾಣಿ ಇದ್ರೆ ನೆನೆಸ್ಬಿಟ್ಟು ಹಾಕೊಳ್ಳಿ। ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಸಕ್ಕರೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಆವಾಗ ಒಂಥರ ಹುಳಿ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ। ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 1 ಕಪ್ಪು ಸೋನಾ ಮಸೂರಿ ರೈಸ್ ಉಪಯೋಗಿಸ್ತಾ ಇರೋದ್ರಿಂದ 1.25 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ। ಯಾಕೆಂದರೆ ಈ ಟೊಮೆಟೊ ಮತ್ತು ಈ ರುಬ್ಬಿರೋದ್ರಲ್ಲೂ ಸ್ವಲ್ಪ ನೀರಂಶ ನಾವು ಏನೇ ಬಾಡಿಸ್ಕೊಂಡಿದ್ರು ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಇದು ಕುದಿ ಬರೋಕ್ಕೆ ಶುರು ಆಗ್ತಿದೆ। ಹಾಗೆ ಅಕ್ಕಿ ಹಾಕೊಳ್ಳೋಣ। ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ। ಈ ಟೈಮಲ್ಲೇ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ। ಉಪ್ಪು ಖಾರ ಒಂಚೂರು ಮುಂದಾಗಿರಬೇಕು, ಯಾಕೆಂದರೆ ಅಕ್ಕಿ ಹಾಕಿದಾಗ ಅದು ಸ್ವಲ್ಪ ಲೈಟಾಗಿ ಕಮ್ಮಿ ಆಗುತ್ತೆ। ಈ 1 ಕಪ್ಪು ಸೋನಾ ಮಸೂರಿ ಅಕ್ಕಿನ ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ। ನೆನೆಸ್ಬಿಟ್ಟು ಹಾಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ। ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, ಜೊತೆಗೆ 1 ಟೀ ಸ್ಪೂನ್ ಅಷ್ಟು ತುಪ್ಪ। ಈ ತುಪ್ಪ ಹಾಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ। ಟೇಸ್ಟು ಪರ್ಫೆಕ್ಟ್ ಆಗಿದೆ। ಒಂಚೂರು ಉಪ್ಪು ಖಾರ ಸ್ಟ್ರಾಂಗ್ ಆಗಿದ್ದರೆ ಎಲ್ಲ ರೆಡಿ ಆದಮೇಲೆ ಪರ್ಫೆಕ್ಟ್ ಆಗಿರುತ್ತೆ। ಈ ಥರ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ। ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಟು ಲೋ ಫ್ಲೇಮಲ್ಲಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ। ನಾವು ಕಮ್ಮಿ ಕ್ವಾಂಟಿಟಿ 1 ಕಪ್ ಎಲ್ಲ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ನೀವು ಈ ಅನ್ನನ ಕೂಗಿಸ್ಕೋಬೇಕು। ಪ್ರೆಷರ್ ಬಿಟ್ಟಿದೆ,
ಲಿಡ್ ಓಪನ್ ಮಾಡ್ತಿದ್ದ ಹಾಗೆ ಟೊಮೆಟೊ ಬಾತದ್ದು ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದ್ಸಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಇದೆ ನೋಡಿ ಸರ್ವ್ ಮಾಡೋದಕ್ಕೆ. ಎಷ್ಟೊಂದು ವೆರೈಟಿ ಟೊಮೆಟೊ ಬಾತ್ಗಳನ್ನ ಮಾಡಿದ್ದೀನಿ, ಆದರೆ ಸ್ವಲ್ಪ ಇಂಗ್ರೀಡಿಯೆಂಟು ಡಿಫ್ರೆಂಟಾಗಿ ಹಾಕಿದಾಗ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ಥರನೂ ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.